ದುರಂತ ನಡೆದ ಸ್ಥಳದಿಂದ TV9 ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಸೊ ಈವರೆಗೆ 4 ಶವಗಳು ಪತ್ತೆಯಾಗಿದೆ, 9 ಜನ ಇನ್ನು ಮಿಸ್ಸಿಂಗ್ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನ ಸಿಬ್ಬಂದಿ ಚುರುಕುಗೊಳಿಸಿದ್ದಾರೆ. ಆದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಾ ಇದೆ. ಇನ್ನು ಮಳೆ ಆಗ್ತಾನೆ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ನಾಳೆ ಬೆಳಗ್ಗೆ ಕಾರ್ಯಾಚರಣೆ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಈಗ ಕತ್ತಲಾಗಿದೆ, ಜೊತೆಗೆ ಮಳೆ ಕೂಡ ಮುಂದುವರಿತಾ ಇದೆ. ರೆಸ್ಕ್ಯೂ ಆಪರೇಷನ್ ಅಷ್ಟು ಸುಲಭ ಇಲ್ಲ. ರಕ್ಷಣಾ ಕಾರ್ಯಾಚರಣೆಗೂ ಸಾಕಷ್ಟು ಸವಾಲುಗಳು ಎದುರಾಗ್ತಾ ಇದೆ. ಹೀಗಾಗಿ ಪರಿಸ್ಥಿತಿಯನ್ನು ಮನಗಂಡು ನಾಳೆ ಬೆಳಗ್ಗೆಯಿಂದ ಮತ್ತೆ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸೋದು ಅನ್ನೋ ರೀತಿ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಈ ಭೂಕುಸಿತದಿಂದ ದುರಂತ ಸಂಭವಿಸಿದ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಮ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ದೇವರನಾಡು ಕೇರಳದ ವೈನಾಡ್ನ ಮೆಪ್ಪಾಡಿಯಲ್ಲಿ ಘೋರ ದುರಂತ ಒಂದು ಸಂಭವಿಸಿದೆ. ಈ ಒಂದು ಅವಘಡದಲ್ಲಿ 3 ಜನರು ಸಾವನ್ನಪ್ಪಿದ್ರೆ 7 ಜನರು ನಾಪತ್ತೆಯಾಗಿದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ಮೆಪ್ಪಾಡಿಯ ಒಂದು ಸ್ಥಳವನ್ನು ನೀವು ನೋಡ್ತಾ ಇರ್ಬೋದು. ಈ ಒಂದು ಘೋರ ದುರಂತ ನಡೆದಂತಹ ಸಂದರ್ಭದಲ್ಲಿ 2 ವಿಡಿಯೋಗಳು TV9ನಲ್ಲಿ ಪ್ರಸಾರವಾಗಿತ್ತು. ಅದರಲ್ಲಿ ಒಂದು ಆ ಬಸ್ಸು ಉರುಳಿ ಬಿದ್ದಂಥದ್ದು, ಇನ್ನೊಂದು ಆ ಒಂದು ಏನು ಟ್ಯಾಂಕರ್ ಇತ್ತು, ಅಷ್ಟು ಬಲವಾದಂತಹ ಟ್ಯಾಂಕರನ್ನು ಆ ನೀರು, ಕೆಸರು ಮಿಶ್ರಿತ ನೀರು ತಳ್ಕೊಂಡು ಬರುವಂಥದ್ದು. ಆ ಸಂದರ್ಭದಲ್ಲಿ ಪ್ರಾಣ ಭಯದಿಂದಾಗಿ ಸಾಕಷ್ಟು ಜನರು ಅಲ್ಲಿ ಓಡೋಡಿ ಬರ್ತಾರೆ. ಅದೃಷ್ಟವಶಾತ್ ಅವರು ಓಡೋಡಿ ಬಂದು ಬೀಳುವಂಥ ಸ್ಥಳದಲ್ಲೇ ಆ ಒಂದು ರಭಸ ನಿಂತೋಗ್ತದೆ. ಅದೇ ಸ್ಥಳವನ್ನು ನೀವು ನೋಡ್ತಾ ಇದ್ದೀರಾ. ಮೆಪ್ಪಾಡಿಯ ಈ ಒಂದು ಸೇತುವೆ ಏನಿದೆ, ಸೇತುವೆ ಇನ್ನೊಂದು ಭಾಗದಲ್ಲೇ ಆ ಒಂದು ಘಟನೆ ನಡೆದಂಥದ್ದು. ನೀವು ನೋಡ್ತಾ ಇರುವಂಥದ್ದು ಆ ಒಂದು ಏನು CC ಕ್ಯಾಮ್ರಾ ಇದೆ. ಆ CC ಕ್ಯಾಮ್ರಾದಲ್ಲಿ ಆ ಘೋರವಾದಂತಹ ದೃಶ್ಯ, ಅಂದರೆ ಅದನ್ನು ನೋಡಿದ್ರೆ ಎಲ್ಲರ ಎದೆ ನಡುಗುವಂಥದ್ದು. ಯಾಕಂದರೆ ಕೊಂಚ ಒಂದು ಸ್ವಲ್ಪ ಅದು ಮುಂದೆ ಬಂದಿದ್ರು ಸಹ ಆ ಒಂದು ಫೋರ್ಸ್ ಇನ್ನೂ ಇದ್ದಿದ್ರೆ ಸಾಕಷ್ಟು ಅಲ್ಲಿ ಅಮೂಲ್ಯ ಜೀವಗಳು ಬಲಿಯಾಗ್ತಾ ಇದ್ವು. ಆ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದರೆ ಆ ಟ್ಯಾಂಕರ್ ಬಂದು ಬೀಳದಂತಹ ರಭಸಕ್ಕೆ ಒಂದು ಮಹಿಳೆ ಸಹ ಆ ಒಂದು ಕೆಸರು ಮಿಶ್ರಿತ ಮಣ್ಣು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಸಂಪೂರ್ಣವಾದಂತಹ ಕೆಸರು ಮಿಶ್ರಿತವಾದಂತಹ ಮಣ್ಣಿದೆ, ಅದರ ಅಡಿಯಲ್ಲಿ ಅವರು ಸಿಲುಕೊಳ್ತಾರೆ. ಆದರೆ ಅಲ್ಲೇ ಇದ್ದಂತಹ ಮತ್ತೊಬ್ಬರು ಅವರ ರಕ್ಷಣೆಗೆ ಧಾವಿಸ್ತಾರೆ ಮತ್ತು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಅವರು ಅಲ್ಲಿಂದ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಮತ್ತು ಸಾಕಷ್ಟು ಜನರು ಕುತೂಹಲದಿಂದ ಇದೇ ಸ್ಥಳದಲ್ಲಿ ನೋಡ್ತಾ ಇರುವಂಥವರು ಸಹ ಓಡೋಗುವಂಥ ಕೆಲಸ ಆಗ್ತದೆ. ಸೊ ಈ ಹೋಟೆಲ್ನ ಮಾಲೀಕರಿದ್ದಾರೆ, ಘಟನೆಯನ್ನು ವಿವರಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ತಮ್ಮ ಒಂದು CC ಕ್ಯಾಮ್ರಾದಲ್ಲಿ ದೃಶ್ಯ ಸರಿಯಾಗಿತ್ತು, ಇಲ್ಲೇ ಆಗಿದೆ, ಏನಾಗಿದ್ದು ಅಂತ? ಸರ್, ಇಲ್ಲಿಂದ ಮಳೆ 2 ದಿನದಿಂದ ಫುಲ್ ಮಳೆ. ಅದಕ್ಕೆ ಫುಲ್ ಮಳೆಯಿಂದ ಮಣ್ಣಿದೆಯಲ್ಲ, ಮಣ್ಣು ಫುಲ್ ಒಂದೇ ಸೇರಿ ಬಂದ್ಬಿಟ್ಟು ಆ ಕಡೆಯಿಂದ ಆ ಕಡೆ ಒಂದೇ ಸೇರಿ ಮಣ್ಣು ನೀರು ಎಲ್ಲ ಒಂದೇ ಸೇರಿ ಆ ಟ್ಯಾಂಕರ್ ಜೊತೆಗೆ ಇಲ್ಲಿಗೆ ಬಂದು ಬೀಳ್ದು. ಅದೇ 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 ಸರ್, ನಾವು ಅಲ್ಲಿ ಸ್ವಲ್ಪ ಬೀಳ್ತಾ ಇದ್ರು. ನಾವು ಏನಾಗ್ತಾ ಇದೆ ಅಂತ ಇಲ್ಲಿಂದ ನೋಡ್ತಾ ಇದ್ರು. ಅಲ್ಲಿ ಅವ್ರ ಕೆಲಸದವ್ರು ಇತ್ತು ಟನಲ್ದು, ಅದಕ್ಕಿಂತ ಮುಂದೆ ಎಲ್ಲರೂ ಹೊರಟೋಯ್ತು. ಅಲ್ಲಿಂದ ನೀವು ಹೋಟೆಲ್ ಹತ್ರ ಬಂದು ಕರೆಕ್ಟಾಗಿ ನಿಂತ್ಕೋತದ್ದು. ಅದೇ ಸರ್, ಅದೇ ಈ ಕಡೆ ಬರ್ತಾ ಇದ್ರು. ಅದು ಇಲ್ಲೊಂದು ಜೀಪ್ ಇತ್ತು, ಅದಕ್ಕೆ ಅದಲ್ಲಿ ಸ್ಟಾಪ್ ಆಯ್ತದ ಟ್ಯಾಂಕರು. ಅದೇ ಕಾಮಗಾರಿ ಸುರಂಗದ ಕೆಲಸ ಮಾಡ್ತಾರೆ, ಟನಲ್ದು ಕೆಲಸ ನಿಲ್ಸಿದ್ರೆ ಈಗ ಮಳೆ ಜಾಸ್ತಿ ಅಂತೇಳಿ ಸ್ವಲ್ಪ ದಿನದಿಂದ ನಿಲ್ಸಿ. ಆದರೆ ಅವರು ಸ್ವಲ್ಪ ಕೆಲಸದವ್ರು ಇತ್ತು, ಆದರೆ ವರ್ಕಿಂಗೆಲ್ಲ ಅದು ಸುಮ್ಮನೆ ಅಲ್ಲಿ ಸೂಪರ್ವೈಸನ್ಗೆ ಸ್ವಲ್ಪ ಜನ ಇತ್ತು. ವರ್ಕಿಂಗ್ ಇದ್ದಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇದ್ರು. ಅದು ನಿಲ್ಸಿದ್ರು, ಹೆವಿ ರೈನ್ ಇತ್ತಲ್ಲ, ಅದಕ್ಕೆ ಸ್ಟಾಪ್ ಆಗಿತ್ತು. ಇದು ಪ್ರತ್ಯಕ್ಷದರ್ಶಿಗಳ ಮಾತು. ಈ ಹೋಟೆಲ್ನ ಮಾಲೀಕರೇನಿದೆ, ಆ ದೃಶ್ಯ ಏನಿದೆ, ಆ ಟ್ಯಾಂಕರು ಉರುಳ್ಕೊಂಡು ಬರುವಂಥದ್ದು ಮತ್ತು ಅದರಿಂದ ಬಚಾವಾಗಿ ಬರುವಂಥ ದೃಶ್ಯ ಏನಿದೆ, ಇದೇ ಹೋಟೆಲ್ನ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂಥದ್ದು. ಅವರು ಸಹ ಸಂದರ್ಭದಲ್ಲಿ ಏನು ಆ ಲ್ಯಾಂಡ್ ಸ್ಲೈಡ್ ಆಯಿತು, ಆ ದುರ್ಘಟನೆ ನಡೀತು, ಇದೇ ಸ್ಥಳದಲ್ಲಿದ್ದರು. ಅವರು ಜೀವಭಯದಿಂದ ಇಲ್ಲಿಂದ ಓಡಿದ್ರು. ಅವರು ಮಾತ್ರ ಅಲ್ಲ, ಅವ್ರ ಜೊತೆ ಇದ್ದಂತಹ ಅವರ 10 ಜನ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯರು ಸಹ ಅಲ್ಲಿಂದ ಓಡಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9, ಮೆಪ್ಪಾಡಿ, ಕೇರಳ.